ಚಿಕ್ಕಮಗಳೂರು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಆಯ್ಕೆಗೆ ಕಸರತ್ತು ತೀವ್ರಗೊಂಡಿದ್ದು ಎಐಸಿಸಿ ವೀಕ್ಷಕ ಡಾಕ್ಟರ್ ವಿಶ್ವರಂಜನ್ ಮೊಹಂತ್ರಿ ಇಡೀ ಜಿಲ್ಲೆಯ ಪ್ರವಾಸ ಮಾಡುತ್ತಿದ್ದಾರೆ. ಎಲ್ಲ 12 ಬ್ಲಾಕ್ಗಳಿಗೂ ಭೇಟಿ ನೀಡಿ ಕಾಂಗ್ರೆಸ್ ಕಾರ್ಯಕರ್ತರ ಅಭಿಪ್ರಾಯ ಸಂಗ್ರಹ ಮಾಡುತ್ತಿದ್ದಾರೆ. 16 ಆಕಾಂಕ್ಷಿಗಳು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆಸಿದ್ದು ಯಾರು ಪಟ್ಟ ಗಿಟ್ಟಿಸುತ್ತಾರೆ ಎಂಬುದು ಕುತೂಹಲ ಮೂಡಿಸಿದೆ. ಘಟಾನುಘಟಿ ಮುಖಂಡರು ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷ ಆಗಲು ತೀವ್ರ ಕಸರತ್ತು ನಡೆಸ್ತಾ ಇದ್ದು ಎಂಎಲ್ಸಿ ಗಾಯತ್ರಿ ಶಾಂತೇಗೌಡ, ಸುಧೀರ್ ಕುಮಾರ್ ಮುರಳಿ, ಸಿಡಿಎ ಅಧ್ಯಕ್ಷ ಎಚ್ಪಿ ಮಂಜೇಗೌಡ ಸೇರಿದಂತೆ ಹಲವರು ರೇಸ್ನಲ್ಲಿದ್ದಾರೆ. ಈ ನಡುವೆ ಈ ಬಾರಿ ಬಯಲು ಸೀಮೆ ಭಾಗಕ್ಕೆ ಅವಕಾಶ ಕೊಡಬೇಕು ಎಂಬ ಕೂಗು ಬಲವಾಗಿ ಕೇಳಿಬಂದಿದ್ದು ತರೀಕೆರೆ ಮೂಲದ ಪ್ರಬಲ ಆಕಾಂಕ್ಷಿ ಲಿಂಗಾಯತ ಸಮಾಜದ ಮುಖಂಡ ಜಿಲ್ಲಾ ಯುವ ಕಾಂಗ್ರೆಸ್ ಮಾಜಿ ಅಧ್ಯಕ್ಷ ಸಂತೋಷ್ ಕೆಎಂ ತಮ್ಮನ್ನ ಜಿಲ್ಲಾಧ್ಯಕ್ಷ ಮಾಡಬೇಕು ಎಂದು ಪಕ್ಷದ ಮುಂದೆ ಅಹವಾಲು ಇಟ್ಟಿದ್ದಾರೆ. 30 ವರ್ಷಗಳ ಹಿಂದೆ ಬಯಲು ಸೀಮೆಗೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸ್ಥಾನ ನೀಡಲಾಗಿತ್ತು. ಇಲ್ಲಿಯವರೆಗೂ ಕಡೂರು ತರೀಕೆರೆ ಭಾಗಕ್ಕೆ ಅವಕಾಶ ಕೊಟ್ಟಿಲ್ಲ. ಈ ಬಾರಿ ತನ್ನನ್ನು ಪರಿಗಣಿಸಬೇಕು ಎಂದು ವಾದ ಮಂಡಿಸಿದರು. ಈಗ ಏನು ನಮ್ಮ ರಾಹುಲ್ ಗಾಂಧಿ ಅವರು ರಾಷ್ಟ್ರೀಯ ನಾಯಕರು ರಾಹುಲ್ ಗಾಂಧಿ ಅವರ ಆದೇಶದ ಮೇರೆಗೆ ಏನು ಎಐಸಿಸಿಯಿಂದ ಏನು ಅಬ್ಸರ್ವರು ಮೋಹಂತಿ ಅವ್ರನ್ನ ಮತ್ತು KPCCಯಿಂದ ಗಫೂರ್ ಮತ್ತು ಮೋಹನ್ ಅವ್ರನ್ನ ಆಯ್ಕೆ ಪ್ರಕ್ರಿಯೆ ಕಳಿಸ್ಕೊಟ್ಟಿದ್ದಾರೆ. ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಬ್ಲಾಕಲ್ಲೂ ಸತ ಏನು ಅಬ್ಸರ್ವರ್ಸ್ಗಳು ಎಲ್ಲ ಕಾಂಗ್ರೆಸ್ನ ನಾಯಕರುಗಳು ಮತ್ತು ಕಾರ್ಯಕರ್ತರುಗಳನ್ನು ನೇರವಾಗಿ ಬಂದು ಭೇಟಿ ಮಾಡಿಬಿಟ್ಟು ಅವರ ಅಭಿಪ್ರಾಯವನ್ನು ಸಂಗ್ರಹಣೆ ಮಾಡಿ ಅದನ್ನು ಅವರು ಪೆನಲ್ ಮಾಡಿಬಿಟ್ಟು ಎಐಸಿಸಿಗೆ ಕಳಿಸ್ಕೊಡ್ತಾರೆ. ಇಲ್ಲೇನು ಕಾರ್ಯಕರ್ತರುಗಳದ್ದು ಏನು ಒಟ್ಟಾರೆ ಅಭಿಪ್ರಾಯ ಸಂಗ್ರಹಣೆ ಮಾಡಿ ನಮ್ಮ ದೆಹಲಿ ನಾಯಕರು ಮತ್ತು ರಾಜ್ಯ ವರಿಷ್ಠರೆಲ್ಲ ಸೇರಿಬಿಟ್ಟು ಈ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆಯ್ಕೆ ಮಾಡ್ತಕ್ಕಂಥದ್ದು ಆಗುತ್ತದೆ. ಸರ್, ನಾನು ಇದಕ್ಕೂ ಮೊದಲು ತರೀಕೆರೆ ವಿಧಾನಸಭಾ ಕ್ಷೇತ್ರದ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೀನಿ. ಆಮೇಲೆ ಚಿಕ್ಕಮಗಳೂರು ಡಿಸ್ಟಿಕ್ ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟಾಗಿ 4 ವರ್ಷ ಕೆಲಸ ಮಾಡಿದ್ದೀನಿ. ಈಗ ನಾನು ಸತ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿ ಆಗಿದ್ದೀನಿ. ಇಡೀ ಜಿಲ್ಲೆಯ 12 ಬ್ಲಾಕ್ನ ಎಲ್ಲ ಕಾರ್ಯಕರ್ತರುಗಳು ಮತ್ತು ನಾಯಕರುಗಳ ಒಡನಾಟ ಹಿಂದೇನಿತ್ತು ಈಗಲೂ ಸತ ಇದೆ. ಪಕ್ಷ ಮತ್ತು ನಾಯಕರುಗಳು ಏನು ಮುಂದಿನ ದಿವಸಗಳಲ್ಲಿ ಒಂದು ಜವಾಬ್ದಾರಿ ಏನಾದರೂ ಕೊಟ್ಟಂಥ ಸಂದರ್ಭದಲ್ಲಿ ಇಡೀ ಜಿಲ್ಲೆ ತುಂಬ ಕಾಂಗ್ರೆಸ್ ಕಾರ್ಯಕರ್ತರುಗಳಿಗೆ ಉತ್ಸಾಹವಾಗಿ ಮುಂದಿನ ದಿವಸಗಳಲ್ಲಿ ಬರ್ತಕ್ಕಂಥ ಎಲ್ಲ ಲೋಕಲ್ ಬಾಡಿ ಚುನಾವಣೆ ಇರ್ಬೋದು, ಅಸೆಂಬ್ಲಿ ಚುನಾವಣೆ ಇರ್ಬೋದು, ಪಾರ್ಲಿಮೆಂಟ್ರಿ ಚುನಾವಣೆ ಇರ್ಬೋದು, ಎಲ್ಲ ಚುನಾವಣೆಗಳು ಸತ ಪಕ್ಷವನ್ನು ಸಂಘಟಿಸಿ ಅಧಿಕಾರಕ್ಕೆ ತರತಕ್ಕಂಥ ಕೆಲಸವನ್ನು ಮಾಡ್ತೀನಿ. ಮೇಲಾಗಿ ನಮಗೆ ಏನು 2029ಕ್ಕೆ ನಮ್ಮ ರಾಷ್ಟ್ರೀಯ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧೀಜಿ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ತಕ್ಕಂಥದ್ದೇ ನಮ್ಮದು ಮೂಲ ಅಜೆಂಡಾ. ಹಾಗಾಗಿ ಇಡೀ ಕರ್ನಾಟಕದಾದ್ಯಂತ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರುಗಳು ಸತ 2029ಕ್ಕೆ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಮಾಡಲೇಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. 100% ಅವರು ಪ್ರಧಾನಿ ಆಗೇ ಆಗ್ತಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಸತ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ಸರ್.